ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಪ್ರಣೀಕಾ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಇದೇನು ಸ್ವಾತಿ ಪ್ರಣೀಕಾ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ನಿಮಗೆ ಆಮೇಲೆ ಹೇಳ್ತೀನಿ. ಸೊ ಎಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾನಿಲ್ಲಿ ಇವತ್ತು ಹಬ್ಬದ ಲಾಗನ್ನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪೂಜೆ ಮಾಡೋದಕ್ಕೆ ಎಲ್ಲನೂ ಕೂಡ ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ಶಿವನಿಗೆ ಪ್ರಿಯವಾದ ತುಂಬ ಇಷ್ಟ ಆದ ತೆಂಗಿನಕಾಯಿ ದೀಪನ ಹಚ್ತಾ ಇದ್ದೀನಿ. ಅಂದರೆ ಅದಕ್ಕೆ ತುಪ್ಪ ಹಾಕಿ ತೆಂಗಿನಕಾಯಿ ದೀಪವನ್ನು ಕೂಡ ಹಚ್ತಾ ಇದ್ದೀನಿ. ಪೂಜೆ ಮಾಡೋದಕ್ಕೆ ಎಲ್ಲನೂ ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ಎಲ್ಲ ದೇವ್ರ ಮನೆಯೆಲ್ಲ ರೆಡಿ ಮಾಡಿಕೊಂಡು ಹೂವು ಎಲ್ಲ ಅಲಂಕಾರ ಮಾಡಿ ಎಲ್ಲನೂ ಪ್ರತಿಯೊಂದು ಸಿದ್ಧತೆನ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನಾನು ಇವತ್ತು ಪ್ರಸಾದಕ್ಕೆ ಕಡಲೆ ಪಪ್ಪು ಬೆಲ್ಲನ ಬಳಸ್ಕೊಂಡು ಶಿವನಿಗೆ ಇಷ್ಟವಾದ ಪ್ರಸಾದ ಲಡ್ಡುನ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಎಲ್ಲ ಫಾಸ್ಟಾಗಿ ಕಂಪ್ಲೀಟಾಗಿ ಮನೆಯೆಲ್ಲ ಒರೆಸ್ಕೊಂಡು ಗುಡಿಸಿ ಸಾರಿಸಿ ರಂಗೋಲಿನ ಬಿಟ್ಟು ಆಚೆ ಎಲ್ಲ ತೊಳೆದು ಪ್ರತಿಯೊಂದು ಕೆಲಸನೂ ಮಾಡ್ಕೊಂಡು ಎಲ್ಲನೂ ಕೆಲಸನ ಮುಗಿಸ್ತು. ಮತ್ತು ಪೂಜೆನೂ ಕೂಡ ಇಲ್ಲಿ ಕ್ವಿಕ್ಕಾಗಿ ಮುಗಿಸಿದ್ದೀನಿ. ನೋಡಿ, ಇಲ್ಲಿ ನಾನು ಮಾರ್ನಿಂಗ್ ಹೇಳಿದ್ದೆ ಹೂವು ಎಲ್ಲ ತೊಗೊಂಡು ಬನ್ನಿ ಅಂತ ಅಂದ್ಬಿಟ್ಟು. ತುಪ್ಪದ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು. ತೆಂಗಿನಕಾಯಿ ದೀಪ ಕೂಡ ಹಚ್ಚಿದ್ದೀನಿ. ತುಂಬಾ ಇಷ್ಟವಾದ ಪ್ರಿಯವಾದ ದೀಪ ಶಿವನಿಗೆ ಇದು. ನಮ್ಮ ಮನೆಯಲ್ಲಿ ಈ ಥರ ಪೂಜೆ ಮಾಡಿದ್ವಿ ಶಿವರಾತ್ರಿ ಹಬ್ಬಕ್ಕೆ. ನಾನಿಲ್ಲಿ ಶಿವನಿಗೆ ಇಷ್ಟವಾದ ಲಡ್ಡುನ ಮಾಡ್ತಾಯಿದ್ದೀನಿ. ಅಂದರೆ ಕಡಲೆ ಪಪ್ಪಿಂದ ಬೆಲ್ಲದಿಂದ ಯೂಸ್ ಮಾಡಿಕೊಂಡು. ಸೊ ಆಮೇಲೆ ಬೆಲ್ಲನ ಕೂಡ ಇಷ್ಟ ದೇವರಿಗೆ. ಬೆಲ್ಲನ ಹಾಕಿ ಮಾಡಿದ್ರೆ ಇಲ್ಲ ಕಾಯಿಂದ ಏನಾದರೂ ಬಳಸ್ಕೊಂಡು ಮಾಡಿದ್ರೆ ಇಷ್ಟ ಆಗುತ್ತೆ ಶಿವನಿಗೆ. ನಾನಿಲ್ಲಿ ಕಡಲೆ ಪಪ್ಪು ಇರೋದ್ರಿಂದ ಮನೇಲಿ ಇತ್ತು. ಬೆಲ್ಲ ಸಕ್ಕರೆ ತರಿಸ್ಬಿಟ್ಟು ಮಾಡ್ತಾಯಿದ್ದೀನಿ. ಎಲ್ಲ ಬೆಲ್ಲ ಹಾಕಿ ಮಾಡ್ತಾರೆ, ಆದರೆ ನಾನು ಸ್ವಲ್ಪ ಸಕ್ಕರೆ ಹಾಕ್ತಿದ್ದೀನಿ. ಯಾಕಂದರೆ ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ಬೇಸಿಗೆಗಳಲ್ವ, ಅದಕ್ಕೆ ಅರ್ಧ ಸಕ್ಕರೆ ಅರ್ಧ ಬೆಲ್ಲನ ಹಾಕಿ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಮುಂಚೆನೇ ಕಡಲೆ ಪಪ್ಪು ಮತ್ತು ಗಸಗಸೆನ ಬೇಯಿಸಿ ಇಟ್ಕೊಂಡಿದ್ದೆ, ಹುರಿದು ಇಟ್ಕೊಂಡಿದ್ದೆ. ಸೊ ಇವಾಗ ಕಡಲೆ ಬೀಜನ ಹುರಿದು ಇಟ್ಕೊಳ್ತಾ ಇದ್ದೀನಿ. ಸೊ ಶಿವನಿಗೆ ಬೆಲ್ದನ ಅಂದರೆ ಇಷ್ಟ. ಬೆಲ್ದನ ಕೂಡ ಮಾಡೋಣ ಅಂದ್ಕೊಂಡೆ, ಆದರೆ ಎರಡು ಸ್ವೀಟ್ ಆದರೆ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಮಾಡೋಕ್ಕೆ ಹೋಗಲಿಲ್ಲ. ಶಿವರಾತ್ರಿ ಅಂದರೆ ನೆನಪಾಗೋದು ನಮ್ಮ ಕಾಲೇಜ್ ಟೈಮಲ್ಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ನೈಟೆಲ್ಲ ಜಾಗರಣೆಯನ್ನು ಮಾಡ್ತಾಯಿದ್ವಿ, ಅದು ನೆನಪಾಗುತ್ತೆ. ನೋಡಿ, ಇಲ್ಲಿ ಗಸಗಸೆನ ತೆಗೆದಿಟ್ಕೊಂಡಿದ್ದೀನಿ. ಕಡಲೆ ಪಪ್ಪನ್ನ ಆಲ್ರೆಡಿ ನಾನು ಹುರಿದು ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಗಸಗಸೆನೂ ಕೂಡ ಹುರಿದು ಇಟ್ಕೊಂಡಿದ್ದೀನಿ. ಹುರಿಯೋದನ್ನ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಬ್ಯುಸಿ ಇರೋದ್ರಿಂದ. ನೋಡಿ, ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಕಾಯಿ ತುರಿನ ತೊಗೊಂಡಿದ್ದೀನಿ. ನೀವು ಕೊಬ್ಬರಿನೂ ಸಹ ಹಾಕ್ಕೋಬೋದು. ನನಗೆ ಕಾಯಿ ತುರಿ ಅಂದರೆ ಇಷ್ಟ, ಯಾಕಂದರೆ 2 ಡೇಸ್ 3 ಡೇಸಿಗೆ ಮಾತ್ರ ಮಾಡ್ತಾ ಇರೋದ್ರಿಂದ ನಾನು ಅಷ್ಟೇ ಬಳಸ್ತಾ ಇರೋದು. ಬೆಲ್ಲ ಮತ್ತು ಸ್ವಲ್ಪ ಸಕ್ಕರೆ ಅಷ್ಟನ್ನು ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಕಡಲೆಪಪ್ಪು, ಗಸಗಸೆ, ತೆಂಗಿನಕಾಯಿ, ಬೆಲ್ಲ ಮತ್ತು ಕಡಲೆ ಬೀಜನ ಹುರಿದು ಇಟ್ಕೊಂಡಿದ್ದೀನಿ. ಸಿಪ್ಪೆ ತೆಗೆದು ಇಟ್ಕೊಳ್ಳಿ. ಹಾರಿದ ಮೇಲೆ ಸಿಪ್ಪೆ ತೆಗೆದು ಇಟ್ಕೊಳ್ಬೇಕು ಕಡಲೆ ಬೀಜನ. ಇಷ್ಟು ಬೇಕಾಗುತ್ತೆ ಐಟಮು. ಮತ್ತು ಏಲಕ್ಕಿ ಪುಡಿ ಕೂಡ ತೊಗೊಂಡಿಟ್ಕೊಳ್ಳಿ. ನಾನಿಲ್ಲಿ ಸಕ್ಕರೆನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಹೇಳಿದ್ದೆ ಆಗಲೇ, ನಾನು ಸಕ್ಕರೆ ಬೇಡ ಎರಡೂ ಕೂಡ ಈಕ್ವಲ್ ಆಗಿ ಆ್ಯಡ್ ಮಾಡ್ಕೊಳ್ತೀನಿ ಲಡ್ಡುಗೆ ಅಂತ. ನಾವು ಯಾವ ಅಳತೆಯಲ್ಲಿ ಕಡಲೆ ಪಪ್ಪನ್ನು ತೊಗೊಂಡಿರ್ತೀವೋ ಅದೇ ಅಳತೆಯಲ್ಲೇ ನಾವು ಬೆಲ್ಲನ ತೊಗೋಬೇಕಾಗುತ್ತೆ. ನಾನು ಅಂದರೆ ಅದೇ ಅರ್ಧ ಸಕ್ಕರೆ ಅರ್ಧ ಬೆಲ್ಲನ ತೊಗೊಂಡಿದ್ದೀನಿ. ನಾನು ಚೂರು ಕಡಿಮೆ ತೊಗೊಂಡಿದ್ದೀನಿ. ನೀವು ಅಷ್ಟೇ ಅದೇ ಅಳತೆಯಲ್ಲಿ ಬೇಕಾದರೆ ತೊಗೊಳ್ಬೋದು, ನಿಮಗೆ ಸಿಹಿ ಜಾಸ್ತಿ ಬೇಕು ಅಂತ ಅನ್ನೋರು. ಯೂಶಲಿ ಎಲ್ಲರೂ ಬೆಲ್ಲ ಹಾಕ್ಬಿಟ್ಟೆ ಮಾಡ್ಕೊಳ್ಳೋದು, ಆದರೆ ಉಷ್ಣಾಂಶ ಇರೋದ್ರಿಂದ ನಾನು ಸಕ್ಕರೆ ಸ್ವಲ್ಪ ಮತ್ತು ಬೆಲ್ಲ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಕಡಲೆಪಪ್ಪು ಏನು ತೊಗೊಂಡಿರ್ತೀವಿ ಅದು 3/4 ಭಾಗ ಕಡಲೆ ಬೀಜನ ತೊಗೊಳ್ಬೇಕು. ನೀವು ಅದಕ್ಕೆ ಬಾಯಿಗೆ ಸಿಗ್ತಾ ಇರಬೇಕು ಚೆನ್ನಾಗಿ ಅಂತಂದರೆ ಬೇಕಾದರೆ ಅದೇ ಕಪ್ಪಲ್ಲಿ ನೀವೇನು ಕಡಲೆಪಪ್ಪು ತೊಗೊಂಡಿರ್ತೀರ ಅದೇ ಕಪ್ಪಲ್ಲಿ ಕೂಡ ನೀವು ಕಡಲೆ ಬೀಜನ ತೊಗೊಳ್ಬೋದು. ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ. ತಂಬಿಟ್ಟು ತಿಂದಂಗೆ ಇರುತ್ತೆ. ಸೇಮ್ ತಂಬಿಟ್ಟು ಹೇಗಿರುತ್ತೆ ಅದೇ ಥರನೇ, ಬಟ್ ಇದು ಲಡ್ಡು ಮಾಡ್ತೀವಿ, ಅದು ತಂಬಿಟ್ಟು ಮಾಡ್ತೀವಿ, ಅಷ್ಟೇ ಡಿಫ್ರೆನ್ಸ್. ನಾನು ಕಡಲೆಪಪ್ಪು ತೊಗೊಂಡಿದ್ನಲ್ಲ ಅದಕ್ಕಿಂತ ಕಡಿಮೆ, ಅಂದರೆ ಅದು ಆ ಸೇಮ್ ಕ್ವಾಂಟಿಟಿಯಲ್ಲಿ ಸಕ್ಕರೆ ಸ್ವಲ್ಪ ಮತ್ತು ಬೆಲ್ಲ ಸ್ವಲ್ಪನ ಆ್ಯಡ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಸ್ವಲ್ಪ ಕಡಿಮೆನೇ ತೊಗೊಳ್ತಾ ಇದ್ದೀನಿ. ಸಿಹಿ ಕಡಿಮೆ ಬೇಕಂದರೆ ನೀವು ಜಾಸ್ತಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಾವ ಥರ ಆಗಿದೆ ಪಾಕ ಅಂತ. ಕೈಯಲ್ಲಿ ಮುಟ್ಟಿ ನೋಡಿದ್ರೆ ಕೈಯಲ್ಲಿ ಮುಟ್ಟಿದ್ರೆ ಅಂಟು ಥರ, ಸ್ವಲ್ಪ ಅಂಟು ಥರ ಇದ್ದರೆ ಸಾಕು, ಒಂದು ಎಳೆ ಪಾಕ ರೆಡಿ ಆದಮೇಲೆ ನಾವೀಗ ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಪಾಕ ರೆಡಿ ಆದಮೇಲೆ ನಾನಿಲ್ಲಿ ರುಬ್ಬಿಟ್ಕೊಂಡಿದ್ದೀನಿ. ನೋಡಿ, ನುಣ್ಣಗೆ ರುಬ್ಕೋಬೇಕು. ನಾವೇನು ಹುರಿದಿಟ್ಕೊಂಡಿರ್ತೀವಲ್ಲ ಕಡಲೆಪಪ್ಪನ್ನ ನುಣ್ಣಗೆ ರುಬ್ಬಿ ಇಟ್ಕೋಬೇಕು. ಇನ್ನು ಮಿಕ್ಕಿದ ರಿಮೈನಿಂಗ್ ಕಡಲೆಪಪ್ಪನ್ನು ಕೂಡ ನಾನು ಹುರಿದು ಇಟ್ಕೊಳ್ತೀನಿ. ನೋಡಿ, ಈ ಥರ ನುಣ್ಣಗೆ ಹುರಿದು ಇಟ್ಕೊಳ್ಬೇಕು. ಕಡಲೆಪಪ್ಪನ್ನ ಎಲ್ಲ ನಾನು ರುಬ್ಬಿ ಇಟ್ಕೊಂಡಿದ್ದಾಯಿತು. ಈಗ ಕಡಲೆ ಬೀಜನ ಹುರ್ಕೊಂಡಿದ್ದೀನಿ. ನೋಡಿ, ಕಡಲೆ ಬೀಜನ ರುಬ್ಬಿ ಇಟ್ಕೊಂಡಿದ್ದೀನಿ. ಹೆಂಗೆ ಅಂದರೆ ತರ್ತರಿಯಾಗಿ, ತುಂಬ ನುಣ್ಣಗೂ ಬೇಡ, ತುಂಬ ದಪ್ಪ ಬೇಡ. ಅಂದರೆ ಅದ್ರ ಜೊತೆಗೆ ನಾವು ಲಡ್ಡು ಮಾಡಿದಾಗ ಬಾಯಿಗೆ ಸಿಗ್ತಾಯಿದ್ರೆ ಕಡಲೆ ಬೀಜ ತುಂಬ ಟೇಸ್ಟಿಯಾಗಿರುತ್ತೆ. ಅದ್ರ ಜೊತೆಗೆ ಎಳ್ಳು, ತೆಂಗಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪನೇ ಪಾಕ ಹಾಕ್ಕೊಳ್ಬೇಕು. ಸ್ವಲ್ಪನೇ ಹಾಕ್ಕೊಂಡು ನೋಡ್ಕೋಬೇಕು. ತೆಳ್ಳಗಾದರೆ ಆಮೇಲೆ ಲಡ್ಡು ಬರೋದಿಲ್ಲ. ಲಡ್ಡು ಥರ ತೆಳ್ಳಗೆ ಹಾಕ್ಕೊಂಡು, ಅಂದರೆ ಸ್ವಲ್ಪ ತೋಬೆಚ್ಚಗೆ ಬಿಸಿ ಇದ್ದಾಗಲೇ ಹಾಕ್ಕೊಳ್ಬೇಕು ಪಾಕನ. ಆರೋದ್ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ ಕಟ್ಟೋದಕ್ಕೆ, ಕೈಯಲ್ಲಿ ಲಡ್ಡು ಕಟ್ಟೋದಕ್ಕೆ ಬರೋದಿಲ್ಲ. ಸ್ವಲ್ಪ ತೋಬೆಚ್ಚಗೆ ಇದ್ದಾಗಲೇ ಲಡ್ಡುಗಳನ್ನು ಕಟ್ಕೋಬೇಕು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಲಡ್ಡುಗಳಂತಂದ್ಬಿಟ್ಟು ಹಾಗೆ ತೋರಿಸ್ತಾ ಇದ್ದೀನಿ. ನೋಡಿ, ಕೈಯಿಂದನೇ ಮಾಡಿ ತೋರಿಸ್ತಾ ಇದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಂಡು ನಿಧಾನಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಹೋಗಬೇಕು.
ಬೆಲ್ಲದ ಪಾಕ ಬೆಚ್ಚಗಾದ್ಮೇಲೆ ನೀವು ಆ ಥರ ಹಾಕ್ಕೊಂಡ್ರೆ ಸಾಕು, ಆರಿದ ಮೇಲೆ ಹಾಕ್ಕೊಳ್ಳೋದು ಬೇಡ. ಸೊ ಇದೇ ಥರ ಎಲ್ಲ ಲಡ್ಡುಗಳು, ಮಿಕ್ಕಿದ ಎಲ್ಲ ಲಡ್ಡುಗಳನ್ನು ಕೂಡ ನಾನು ಇದೇ ಥರ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತೀನಿ. ಹೌದು, ನನ್ನ ಚಾನಲ್ ನೇಮ್ ಯಾಕೆ ಚೇಂಜ್ ಮಾಡಿದೆ ಅಂತ ನಾನು ಹೇಳ್ತೀನಿ ಅಂತ ಹೇಳಿದ್ದೆ. ನನಗೆ ಯೂಟ್ಯೂಬಿಂದ ಒಂದು ಕಳಿಸಿದ್ರು, ನಿಮ್ಮ ಚಾನಲ್ ನೇಮನ್ನು ಚೇಂಜ್ ಮಾಡಿ ಮತ್ತು ಪಿಕ್ಚರನ್ನು ಚೇಂಜ್ ಮಾಡಿ ಅಂತ. ಅದಕ್ಕೆ ನಾನು ನನ್ನ ಚಾನಲ್ ನೇಮನ್ನು ಚೇಂಜ್ ಮಾಡಿದ್ದೀನಿ. ಯಾಕೆ ಅಂತ ಗೊತ್ತಿಲ್ಲ, ಚಾನಲ್ ನೇಮನ್ನು ಚೇಂಜ್ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಸ್ವಾತೀಸ್ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನೋದು ಬಿಟ್ಟು ಇವಾಗ ಸ್ವಾತಿ ಪ್ರಣೀಕಾ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇದೆ. ವಿತಿನ್ 14 ಡೇಸಲ್ಲಿ ನೀವು ಆ ಥರ ಚೇಂಜ್ ಮಾಡಿ ಅಂತ ಹೇಳಿದ್ದಾರೆ. ರೀಸನ್ ಏನು ಹೇಳಿಲ್ಲ ಅವರು, ಯಾಕೆ ಆ ಥರ ಹೇಳಿದ್ದಾರೆ ಅಂತ. ಏನಕ್ಕೆ ಆ ಥರ ಹೇಳ್ತಾರೆ, ಯಾಕೆ ಆ ಥರ ಅಂತ ಒಂದೊಂದು ಸಲ ಗೊತ್ತಾಗೋದೇ ಇಲ್ಲ. ಮಿಸ್ಟೇಕ್ ಏನಿದೆ ಅಂತ ರೀಸನ್ ಹೇಳಿದ್ರೆ ತಾನೇ ನಮಗೂ ಗೊತ್ತಾಗೋದು. ಸೊ ಇದೇ ಥರ ಪ್ರತಿಯೊಂದು ಲಡ್ಡನ್ನು ಕೂಡ ಎಲ್ಲನೂ ನಾನು ಪೂರ್ತಿಯಾಗಿ ಮಾಡಿ ಇಟ್ಕೊಂಡೆ. ಸೊ ನಾನಿಲ್ಲಿ ಜಾಸ್ತಿನೇ ಮಾಡ್ಕೊಳ್ತಾ ಇದ್ದೀನಿ, ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು 2-3 ದಿನ ತಿನ್ಬೋದು ಅಂತ ಅಂದ್ಬಿಟ್ಟು. ಸೊ ಕಂಪ್ಲೀಟಾಗಿ 22 ಲಡ್ಡುಗಳು ಆಯಿತು. ಎಲ್ಲ ಲಡ್ಡುಗಳನ್ನು ಕೂಡ ನಾನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಲಡ್ಡುಗಳನ್ನು ಮಾಡಿ ಆದಮೇಲೆ ದೇವ್ರಿಗೆ ಪ್ರಸಾದನ ಕೂಡ ನೈವೇದ್ಯಕ್ಕೆ ಇಟ್ಟಿದ್ದಾಯಿತು. ಸೊ ಒಂದು ರಿಕ್ವೆಸ್ಟ್ ಏನು ಅಂತಂದರೆ, ವ್ಯೂವರ್ಸ್ ಎಲ್ಲರಿಗೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸೊ ನಾನಿಲ್ಲಿ ನೈವೇದ್ಯಕ್ಕೆ ಲಡ್ಡುಗಳನ್ನು ಕೂಡ ಇಟ್ಟಾಯಿತು. ನಾನು ಬೆಳಗಿಂದ ಉಪವಾಸ ಇದ್ದೀನಿ. ಹೌದು, ಉಪವಾಸ ಇದ್ದರೆ ತುಂಬ ಒಳ್ಳೆಯದಂತೆ. ಉಪವಾಸ ಜಾಗರಣೆ ಮಾಡೋದು ಶಿವರಾತ್ರಿ ಹಬ್ಬದ ದಿನ ತುಂಬ ಒಳ್ಳೆಯದು, ಒಳ್ಳೆಯ ಫಲಗಳನ್ನು ಕೊಡುತ್ತೆ. ಹೌದು, ಅದಕ್ಕೆ ನಾನು ಉಪವಾಸ ಇದ್ದೆ. ಒಂದು ಹೊತ್ತು ಮಾತ್ರ ಉಪವಾಸ ಇದ್ದೆ. ಆಮೇಲೆ 3 ಗಂಟೆಗೆ ಊಟ ಮಾಡಿದೆ. ರಸಮ್, ಅನ್ನ, ಹಪ್ಪಳ ಮಾಡಿದ್ದೆ. ಸೊ ದೇವ್ರ ಪ್ರಸಾದ ಜೊತೆಗೆ ರಸಮು, ಅನ್ನ, ಹಪ್ಪಳ ಜೊತೆಗೆ ಊಟವನ್ನು ಮುಗಿಸ್ದೆ. ಸೊ ನೋಡಿ, ಇಲ್ಲಿ ನಾನಿಲ್ಲಿ ಕಂಟೈನರಲ್ಲಿ ಜಾಸ್ತಿ ಮಾಡಿಟ್ಕೊಂಡ್ರೆ ಈ ಥರ ನಾವು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ 2-3 ದಿನ ನಾವು ತಿನ್ಬೋದು. ನಾನು ಈ ಬಾಕ್ಸಲ್ಲಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾವು ಸೇಮ್ ತಂಬಿಟ್ಟು ಮಾಡ್ತೀವಲ್ಲ ಅದೇ ಥರನೇ ಇರುತ್ತೆ. ಇದಕ್ಕೆ ಕಾಯಿ ಜೊತೆ ನಂಚ್ಕೊಂಡು ತಿಂದರೆ ನಾವು ಹೇಗೆ ತಂಬಿಟ್ಟು ಜೊತೆಗೆ ಕಾಯಿ ನಂಚ್ಕೊಂಡು ತಿಂತೀವೋ ತೆಂಗಿನಕಾಯಿ, ಅದೇ ಥರ ಇದಕ್ಕೂ ಕಾಯಿ ನಂಚ್ಕೊಂಡು ತಿಂದರೆ ತುಂಬಾ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ, ತಂಬಿಟ್ಟು ತಿಂದಾಗೆ ಅನಿಸುತ್ತೆ. ಸೊ ಇಲ್ಲಿಗೆ ನಾನು ಈ ಶಿವರಾತ್ರಿ ಹಬ್ಬದ ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲರೂ ನಗ್ನಗ್ತಾ ಖುಷಿಯಾಗಿರಿ. ಆ ದೇವರು ನಿಮ್ಮನ್ನು ತುಂಬ ಚೆನ್ನಾಗಿ ಖುಷಿ, ಶಾಂತಿ, ನೆಮ್ಮದಿಯಿಂದ ಇಟ್ಟಿರಲಿ. ನೀವು ಕೇಳಿದ್ದೆಲ್ಲ ಸಿಗಲಿ ನಿಮಗೆ. 2025 ವರ್ಷ ನಿಮಗೆ ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.